ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ವೈಕ್ಯಾಬ್. ನಮ್ಮ ಅಕ್ಕನ ಮಗಳ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಫ್ಯಾನ್ಸಿ ಡ್ರೆಸ್ ಇಟ್ಟಿದ್ರು. ಅದಕ್ಕೆ ನಾನು ಅವಳನ್ನ ರೆಡಿ ಮಾಡೋಣ ಅಂತ ಮನೆಗೆ ಹೋಗಿದ್ದೆ. ಹಿಂಗೆಲ್ಲ ಕಾಟ ಕೊಡ್ತಾಳೆ ಮಾಡೋದಕ್ಕೆ ಅಂತ. ಬೇಗ 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 ಟೈಮ್ ಆಯ್ತು. ಇವತ್ತು ಏನಿದೆ ಹೇಳು ಸ್ಕೂಲಲ್ಲಿ? ಎದಾಳಮ್ಮ ಚಿನಿ, ಎದ್ಲು ಎದ್ಲು ಬೇಗ ಬೇಗ ಬೇಗ. ಏ ಪಾಪು ಬಾ, ಪಾಪಣ್ಣ ಬಾರಮ್ಮ, ಹಂಗೆಲ್ಲ ಮಾಡಬಾರ್ದು. ಎದಳ್ತು ಜಾಮು ಎದಳಕ್ಕೆ. ಎದ್ದು ಕರಗರ ವಸತಿ ಲಕ್ಷ್ಮಿ ಹೇಳಮ್ಮ, ಹೇಳು ಬೇಗ. ಆಯ್ತು ಹೇಳು, ಕರಗರ ವಸತಿ ಲಕ್ಷ್ಮಿ ಹೇಳು. ಎದಳಪ್ಪ, ಟೈಮ್ ಆಗುತ್ತೆ ಎದಳಮ್ಮ. ಸರಿ ಕುತ್ಕೋ. ಹೇಳು. ಹೇಳು, ಕರಾಗ್ರೆ ವಸತಿ ಲಕ್ಷ್ಮಿ ಹೇಳು. ಕೈ ಹೇಳು ಬೇಗ. ಹೇಳು ಲಕ್ಷ್ಮಿ. ಕರಮೂಳೆ ಸಿತೆಗೋಡಿ ಪ್ರಭಾತೆ ಕರದರ್ಶನ. ಮತ್ತೆ ಮಲಗಬಾರ್ದು, ಎದ್ಬಾರಮ್ಮ. ಸರಿ ಆಯ್ತು, ಎದೊಳ್ಸ್ಕೊಂಡು ಹಿಂಗೋ ಮಾಡಿ ಸ್ನಾನ ಕಳಿಸಿ ಅಲ್ಲಿ ಬ್ರಷ್ ಮಾಡಕ್ಕೂ ಸ್ವಲ್ಪ ಹಠ ಮಾಡಿದ್ಲು. ಆಯ್ತು, ಬ್ರಷ್ ಎಲ್ಲ ಆಯ್ತು. ಇನ್ನ ರೆಡಿ ಮಾಡೋದಿದೆ ಅವಳನ್ನ ಫುಲ್. ಅಮ್ಮ ನಾನು ವಿಡಿಯೋ ಮಾಡ್ತೀನಿ. ನಾನು ನೋಡ್ತಾ ಇದ್ದೀನಿ ಅಷ್ಟೇ ಏನೇನೈತೆ ಅಂತ. ಬಂದು ವಿದೇಕ ಬಾರಕ ಮತ್ತೆ ರೆಡಿ ಆದ್ರೆ ತಿಂಡಿ ತಿನ್ನಲ್ಲ, ಇದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವ್ಳ ಫೇವ್ರೇಟ್ ಅಂತ ಪೂರಿ ಮಾಡ್ಕೊಟ್ವಿ. ಅದನ್ನು ಅರ್ಧಂಬರ್ಧ ತಿಂದ್ಲು. ಅದಾದ್ಮೇಲೆ ಸರಿ ಇನ್ನೇನೋ ಮಾಡಿ ಸ್ವಲ್ಪ ಪೂಸಿ ಗಿಸಿ ಹೊಡೆದ್ಬಿಟ್ಟು ನಾನ್ ರೆಡಿ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ರೆಡಿ ಮಾಡಕ್ಕೆ. ಅದ್ರಲ್ಲೂ ಫುಲ್ಲು ಕ್ವಶನ್ಸು. ಚಿಕ್ಕಮ್ಮ ಅದೇನು, ಚಿಕ್ಕಮ್ಮ ಇದೇನು, ಯಾಕೆ, ಏನು ರೆಡಿನೇ ಆಗ್ತಿರ್ಲಿಲ್ಲ. ಅಷ್ಟು ತಲಾಟೆ ಮಾಡ್ತಾಳೆ. ಕಡೆ ರೂಮಿಗೆ ಕರ್ಕೊಂಬಂದೆ. ಅದು ಚೇರ್ ಅವಳ ಹೈಟ್ ಸಾಲಲ್ಲ ಅಂತ ಹೇಳಿ ನಮಗೆ ಇದು ಮಾಡ್ಕೊಂಡು ಚೇರ್ ಎಳಿತಾ ಇದ್ವಿ. ಅದಕ್ಕೂ ಫುಲ್ ಇದು ಮಾಡ್ಕೊಂಡ್ಲು. ಹಿಂದ್ಗಡೆ ನಮ್ಮ ದೊಡ್ಡಪ್ಪಾಜಿ ಬಂದ್ರು. ಅವ್ರಿಗೂ ಸ್ವಲ್ಪ ಮಾತಾಡೋದಕ್ಕೆ ಫುಲ್ಲು ಬೇಡ ಬೇಡ ಯಾರು ಬರ್ಬೇಡ್ರಿ ಅಂತ ಹಠ ಮಾಡ್ತಾ ಇದ್ಲು. ಸರಿ ಎಲ್ಲ ಹಾಕ್ಬಿಟ್ಟು ಈಗ ತಲೆಗೊಂದು ಪೇಟ ಸುತ್ತೋಣ ಅಂತ, ಪಗಡಿ ತರ ಸುತ್ತೋಣ ಅಂತ ಟ್ರೈ ಮಾಡೋಣ, ನೋಡೋಣ ಅಂತ ಅನ್ಕೊಂಡು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮಕ್ಕ ವೇಲ್ ತಂದ್ಬಿಟ್ಟು ಅವಳಿಗೆ ಇಷ್ಟ ಇಲ್ಲ ಅದು ವೇಲು ಎಲ್ಲ. ಆದ್ರೂ ಏನೋ ಮಾಡಿ ಇವತ್ತು ಸ್ವಲ್ಪ ಇದು ಮಾಡ್ಬಿಟ್ಟು ಏನು ಚೆನ್ನಾಗಿ ಕಾಣ್ತೀಯಾ, ಹಂಗೆ ಪ್ರೈಸ್ ಕೊಡ್ತಾರೆ ಸ್ಕೂಲಲ್ಲಿ ಅಂತ ಮಾಡಿದ್ವಿ. ಏನೋ
ಮಾಡಿಸ್ಕೊಂಡ್ಲು. ಸದ್ಯ ಏನು ಮಾಡಲಿಲ್ಲ, ಇದು ಮಾಡ್ಕೊಳ್ಳಿಲ್ಲ, ಹಠ ಮಾಡಲಿಲ್ಲ. ಫಸ್ಟಿಗೆ ಹಠ ಮಾಡಿದ್ಲು, ಆಮೇಲಿಂದ ಸರಿ ಆಯ್ತು ಅಂತ ಸುಮ್ಮನಾದ್ಲು. ನೋಡಿ ಹಿಂಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಫುಲ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಹಿಂದ್ಗಡೆ ಇದು ಥರ ಬಿಡೋಣ ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿದೆ. ದೃಷ್ಟಿ ತೆಗ್ದೆ ನನ್ನ ಮಗಳಿಗೆ. ಇಲ್ಲ ರೆಡಿ ಮಾಡ್ತಾ ಇದ್ವಿ. ಅವರಮ್ಮ ಸ್ವಲ್ಪ ಮುದ್ದು ಮಾಡ್ತಾ ಇದ್ರು. ನಮ್ಮನೇಲಿ ಮುದ್ದಿನ ಮಗಳವಳು, ಎಲ್ಲಾರ್ಗು ಆಯ್ತು ಅಂತ ರೆಡಿ ಮಾಡಿ ಅದು ಕ್ರೀಮ್ ಎಲ್ಲ ಹಚ್ಬೇಕು ಅಂದ. ಅದು ನನ್ನ ಹತ್ರ ಹಚ್ಚಿಸ್ಕೊಳ್ಳಲ್ಲ ಅಂತ ಅದಕ್ಕೂ ಹಠ. ಅವರಮ್ಮ ಅಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ, ಅವ್ರಿಗೇನೋ ಮಾಡ್ತಾ ಇದ್ದಾಳೆ ಕಿತಾಪತಿ ಮಾಡ್ಕೊಂಡು. ಹಂಗೆ ಎಲ್ಲ ರೆಡಿ ಅದು ಮುಖಕ್ಕೆಲ್ಲ ಹಚ್ಚಿಸ್ಕೊಳಕ್ಕೆ ಬೇಡ ಅಂತ ದಿನ ಒಂದೊಂದು ಇರುತ್ತಲ್ಲ ಮಕ್ಕಳು ಅಂದ್ಮೇಲೆ ಮುಗೀತರು ರೆಡಿ ಮಾಡೋದು. ಒಂದು ಮಕ್ಕಂಗೆ ದೊಡ್ಡ ಕೆಲಸ. ಅವಳು ಕೆಲಸ ಆಫೀಸ್ಗೆ ಹೋಗೋದ್ ಜೊತೆಗೆ ಇವಳು ರೆಡಿ ಮಾಡೋದು. ಅಲ್ಲಿ ನೋಡಿ ಆಗ್ಲೇ ಮತ್ತು ಹಠ, ಅದು ಮಾಡಲ್ಲ ಇದು ಮಾಡಲ್ಲ ಅಂತ. ಸರಿ ಹಂಗೂ ಹಿಂಗೂ ಮಾಡಿ ರೆಡಿ ಮಾಡಿದ್ವಿ. ಒಂದು ಸ್ವಲ್ಪ ಫೈನಲ್ ಟಚ್ ಅಪ್ ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ. ಬಳೆ ಎಲ್ಲ ಹಾಕಿದ್ವಿ. ಆ ಬಳೆನೂ ಅವಳ ಕೈ ಸೈಜಿಗೆ ಸಿಗೋದೇ ಇಲ್ಲ. ಸರಿ ಆಯ್ತು, ಏನೋ ಒಂದು ಸಣ್ಣ ಬಳೆ ಅದೆಲ್ಲ ಅಡ್ಜಸ್ಟ್ ಮಾಡಿ ಹಾಕಿದ್ವಿ. ಮತ್ತೇನೋ ಕೊಡ್ತೀನಿ ಚಿಕ್ಕಮ್ಮ ಅಂತ ಏನೋ ಕೊಟ್ಲು ಕೈಗೆ. ಆಟ ಆಮೇಲೆ ಹೊರಗೆ ಕರ್ಕೊಂಬಂದು ಒಂದ್ ಫೋಟೋ ಮಾಡ್ಕೊಳ್ಳೋಣ, ವಿಡಿಯೋ ಮಾಡೋಣ ಅಂತ ಅಂದೆ. ಸರಿ ಅಂತ ಮಾಡಿದ್ದು. ಈಗ ಹೇಳಮ್ಮ. ಅಲ್ಲಿಂದ ಸೀದಾ ಮುಗಿಸ್ಕೊಂಡು ಸ್ಕೂಲಿಗೆ ಹೊರಟ್ವಿ. ಅವಳಿಗೆ ಮೆಟ್ಲಿಳಿ ಅಂತ ಹೇಳಿ 1-2 ಮೆಟ್ಲು ಶೂಟ್ ಬೇಕಿತ್ತು ಅಂತ ತಗೊಂಡೆ. ಜಸ್ಟ್ ಇಳಿದ್ ಬರೋದ್ನ ಬಾ ಅಂತಂದೆ. ಫುಲ್ ಸ್ಲೋ ಆಗಿ ನಡ್ಕೊಂಡ್ ಬರ್ತಿದ್ದಾಳೆ. ಭಯ ಪಡ್ಕೊಂಡು ಎಲ್ಲಿ ಬೀಳ್ತೀನೋ ಅಂತ. ಈಗ ಅವ್ರ ಸ್ಕೂಲ್ ಹತ್ರ ಬಂದ್ವಿ. ಆ ಸ್ಕೂಲ್ ಹತ್ರ ಒಳಗ್ ಬಿಟ್ಟೋಣ ಅಂತ ಹೋದೆ. ಓಕೆ, ಅವ್ರ ಪರ್ಮಿಷನ್ ಕೇಳಿದೆ ಅವ್ರ ಸ್ಕೂಲಲ್ಲಿ. 1-2 ಹಂಗೆ ಶಾರ್ಟ್ಸ್ ತಗೊಂತೀನಿ ಅಂತ. ಸರಿ ಅಂತ ಅಂದ್ರು, ತಗೊಂಡೆ 1-2 ಶಾರ್ಟ್ಸ್. ಹೇಗ್ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ನಮ್ಮ ಅಕ್ಕನ ಮಗಳನ್ನ.